ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ಬ್ಲಾಗ್, ಇವತ್ತು ಸೋಮವತಿ ಅಮಾವಾಸ್ಯೆ. ಅದರಿಂದ ಶಿವನಿಗೆ ವಿಭೂತಿಯಿಂದ ಅರ್ಚನೆ ಮಾಡಿಕೊಂಡು, ಇನ್ನು ಲಕ್ಷ್ಮೀ ಅಮ್ಮನವ್ರಿಗೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಹಾಗೆ ಇವತ್ತು ನಿಮಗೆ ಸೂಪರ್ ಟಿಪ್ಸ್ನ ಕೂಡ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಓಕೆನಾ? ಸೊ ತುಂಬ ಕರಂಗುಲಿ ಮಾಲೆ ನಾನು ಕೂಡ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತ ಕೇಳ್ತೀರಾ? ಯಾಕೆ ಅಂತಂದರೆ ಮೊದಲೆಲ್ಲ ಅಯ್ಯೋ ನನಗೆ ಯಾರು ನಾನು ಇಷ್ಟಪಡೋರಿಲ್ಲ ಬಿಡು, ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಏನು ಮಾಡೋದಕ್ಕೆ ಸಾಧ್ಯ, ನನ್ನ ಜೊತೆ ದೇವರಿದ್ದಾನೆ ಬಿಡು ಅಂತ ಹೇಳಿ ಧೈರ್ಯವಾಗಿರ್ತಾ ಇದ್ದೆ. ಆದರೆ ಇವಾಗ ಹಂಗಲ್ಲ, ನಮ್ಮನ್ನು ಇಷ್ಟಪಡದೇ ಇರೋರು ತುಂಬ ಜನ ಇದ್ದಾರೆ. ತುಂಬ ಜನ ಇಲ್ಲ ಅಂದರೆ ಸ್ವಲ್ಪ ಜನ, ಒಬ್ಬರಿಬ್ಬರು ಇದ್ದರೂ ಸಾಕಲ್ವಾ. ಅದಕ್ಕೆ ದೃಷ್ಟಿ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನೊಂದು ಕರಂಗೋಲಿ ಮಾಲೆ ತೆಗೆದು ಹಾಕ್ಕೊಂಡಿದ್ದೀನಿ. ತುಂಬ ಜನ ಸೆಲೆಬ್ರಿಟೀಸ್ ಎಲ್ಲರೂ ತುಂಬ ಜನ ಹಾಕ್ಕೋತಾರೆ ಈಗ ಅಲ್ವಾ. ಅಂದರೆ ನೆಗೆಟಿವ್ ಎನರ್ಜಿಗೆ ಮತ್ತು ಕಣ್ಣು ದೃಷ್ಟಿಗೆ ಈ ಥರ ದೃಷ್ಟಿ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರನೇ ಕರಂಗೋಲಿ ಮಾಲೆ ಹಾಕ್ಕೊಳೋದು. ನಾನು ತೊಗೊಂಡಿದ್ದೀನಿ, ಒಂದು ತಿಂಗಳಾಯಿತು. ವೀಡಿಯೋ ಮಾಡಬೇಕಾದ್ರೆ ಹಾಕೋತಾ ಇರಲಿಲ್ಲ, ಬೇರೆ ಟೈಮಲ್ಲೆಲ್ಲ ಹಾಕ್ಕೋತಾ ಇದ್ದೆ. ಸೊ ಈಗ ಅಮಾವಾಸ್ಯೆ ಬರಲ್ವ ಫ್ರೆಂಡ್ಸ್, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನನಗೂ ಈಗ ಭಯ ಸ್ಟಾರ್ಟ್ ಆಗಿದೆ. ಭಗವಂತ ನಮ್ಮ ಜೊತೆಗಿದ್ದಾನಂತ ಗೊತ್ತಾದ್ರೂ ಧೈರ್ಯ ಇದ್ರೂ ಹೇಳ್ತಾರಲ್ಲ, ನರದೃಷ್ಟಿಗೆ ಮನುಷ್ಯನ ಕಣ್ಣಿಗೆ ಕಲ್ಲೇ ಕರಗುತ್ತೆ ಅಂತೇಳಿ, ನಾವೆಲ್ಲ ಯಾವ ಲೆಕ್ಕ ಅಂತ. ಸೊ ಅದಕ್ಕೋಸ್ಕರ ಕರಂಗುಲಿ ಮಾಲೆನ ತೊಗೊಂಡು ಹಾಕ್ಕೊಂಡಿದ್ದೀನಿ. ಇವತ್ತು ಸಂಜೆ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡ್ಕೊಳ್ಬೇಕು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗಲಿಲ್ಲ, ಯಾಕಂದರೆ ಕಂಟಿನ್ಯೂಸ್ ಆಗಿ ತಲೆಗೆ ಸ್ನಾನ ಮಾಡ್ಕೊತಾನೆ ಇದ್ದೆ. ಇನ್ನು ಇವತ್ತು ಬೆಳಗ್ಗೆ ತಲೆಗೆ ಸ್ನಾನ ಮಾಡ್ಕೊಳ್ಳೋದು ಬೇಡ. ಹೆಂಗಿದ್ರೂ ಬೆಳಗ್ಗೆ ಸೂರ್ಯ ನಮಗೆ ಉದಯ ಆದಾಗ ನಮಗೆ ಯಾವ ತಿಥಿ ಇರುತ್ತೋ ಆ ದಿನ ಪೂರ್ತಿ ನಮಗೆ ಅದೇ ಅಲ್ವಾ ಇರುತ್ತೆ ಅಂತ ಹೇಳಿಬಿಟ್ಟು ಸಂಜೆ ಪ್ರದೋಷ ಕಾಲದಲ್ಲಿ ಶಿವನ ಪೂಜೆ ತುಂಬಾ ಒಳ್ಳೆಯದು. ಇನ್ನು ಹಾಗೆ ಲಕ್ಷ್ಮೀ ಅಮ್ಮನವ್ರಿಗೆ ಪೂಜೆ ಮಾಡ್ಕೊಂಬಿಡೋಣ. ಅದಕ್ಕೆ ಅಮಾವಾಸ್ಯೆ ಕೊನೆ ದಿನ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡಬೇಕು ಅಂತ ತುಂಬ ಆಸೆ ಪಟ್ಕೊಂಡು ಇದ್ದೀನಿ. ನೋಡೋಣ, ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡಿಕೊಂಡು ಒಂದು 33 ದೀಪ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ಇವತ್ತು ನಾನು ನಿಮಗೆ ಸೂಪರ್ ಟಿಪ್ಸ್ ಕೊಡ್ತೀನಿ, ಓಕೆನಾ? ಸೊ ಇದನ್ನು ನೀವು ನಿಮ್ಮ ಹಸ್ಬೆಂಡ್ಗೆ ಶೇರ್ ಮಾಡಬೇಡಿ, ಇದನ್ನು ನಿಮ್ಮಲ್ಲಿ ನೀವು ಇಟ್ಕೊಂಡಿರಿ. ನಾನೇನೋ ಒಂದು ಟಿಪ್ಸ್ ಕೊಡ್ತೀನಿ ಅಂತಂದರೆ ನೀವು ಅದನ್ನು ಆದಷ್ಟು ಒಂದು ಸ್ವಲ್ಪ ಸೀಕ್ರೆಟಾಗಿ ಮೇಂಟೈನ್ ಮಾಡಿ. ಮನೇಲಿ ಎಲ್ಲರಿಗೂ ಹೇಳೋದು, ಹಸ್ಬೆಂಡ್ ಹತ್ರ ಹೇಳೋದು, ಈ ಥರ ಎಲ್ಲ ಮಾಡಿದ್ರೆ ನೀವು ಅವ್ರು ಕೊಡೋದಿಲ್ಲ, ಹಂಗಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಸಿಂಪಲ್ ಟಿಪ್ಸ್ ಕೊಡ್ತೀನಿ. ಸೊ ಇದನ್ನು ಫಾಲೋ ಮಾಡಿ. ನಾನು ಇದನ್ನ ಫಾಲೋ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಮನಿ ಸೇವಿಂಗ್ಸ್ ಒಂಚೂರು ಜಾಸ್ತಿ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತೇಳಿ. ಯಾಕೆ ನಾನು ವ್ಯೂವರ್ಸ್ ತುಂಬ ಜನ ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ, ಕಮೆಂಟ್ ಕೂಡ ಹಾಕ್ತಾ ಇದ್ದೀರಾ. ಆ್ಯಂಡ್ ನಾನು ವಿಡಿಯೋ ಮಾಡದೆ ನಿಲ್ಲಿಸಿದಾಗೂ ಕೂಡ ಕಮೆಂಟ್ ಹಾಕಿ, ಅಕ್ಕ ನಾವು ಇಷ್ಟು ಮನಿ ಸೇವಿಂಗ್ಸ್ ಮಾಡಿದ್ದೀವಿ ಅಂಥೇಳಿ ಸ್ವಲ್ಪ ಜನ ಕಮೆಂಟ್ಸ್ ಹಾಕಿದ್ರಿ. ಸೊ ಅದಕ್ಕೋಸ್ಕರ ಅದನ್ನು ನಿಮಗೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಚಾರನ ನಿಮ್ಮ ಹಸ್ಬೆಂಡ್ ಹತ್ರ ಮಾತ್ರ ಹೇಳೋಕ್ಕೆ ಹೋಗಬೇಡಿ, ಯಾಕೆಂತಂದರೆ ಇದು ಅವ್ರಿಗೆ ಸಂಬಂಧಪಟ್ಟಂತಹ ಒಂದು ಟಿಪ್ಸು. ಸೊ ಅದೇನಂತ ಹೇಳ್ತೀನಿ ಬನ್ನಿ. ಈಗ ನಾನು ಕೊಡುವಂತಹ ಟಿಪ್ಸ್ಗಳು ಸ್ವಲ್ಪ ಜನಕ್ಕೆ ಯೂಸ್ ಆಗುತ್ತೆ, ಸ್ವಲ್ಪ ಜನಕ್ಕೆ ಯೂಸ್ ಆಗದೆ ಇರ್ಬೋದು, ಇಷ್ಟ ಆಗ್ಬೋದು, ಅಥವಾ ಕೆಲವು ಜನಕ್ಕೆ ಇಷ್ಟ ಆಗದೆ ಕೂಡ ಇರ್ಬೋದು. ಆದರೆ ನಾನು ಕೊಡುವಂತಹ ಟಿಪ್ಸ್ಗಳು ನನಗೆ ಎಕ್ಸ್ಪೆರಿಮೆಂಟ್ ಆಗಿ ನನಗೆ ಸಕ್ಸಸ್ ಸಿಕ್ಕಿದಾಗ ಅದನ್ನು ನನ್ನ ವ್ಯೂವರ್ಸ್ಗೆ ನಾನು ಶೇರ್ ಮಾಡ್ತೀನಿ. ಯಾಕೆಂತಂದರೆ ನನ್ನ ತುಂಬ ಜನ ಒಳ್ಳೆ ಮಕ್ಕಳ ಕಾಟ ಫ್ರೆಂಡ್ಸ್. ಏನು ಮಾಡೋದು, ಆರ್ಯನ್ಗೆ ಸ್ಕೂಲ್ ಬೇಗ ಬಿಟ್ಬಿಡ್ತಾರೆ, 1:30ಗೆಲ್ಲ ಬಿಡ್ತಾರೆ. ಇನ್ನು ಆರುಷಿದೆ ಹಿಂಸೆ, ಹಂಗೆ ಆರ್ಯಂದೇನು ಅಷ್ಟೊಂದು ಹಿಂಸೆ ಅನಿಸಲ್ಲ. ಬಟ್ ಆರುಷಿ ತುಂಬ ತೀಟೆ, ಅದರಿಂದ ಒಂದು ಸ್ವಲ್ಪ ಕಿತಾಪತಿ ಮಾಡ್ತಾ ಇರ್ತಾಳೆ. ಈಗ ನಾನು ಹೇಳುವಂತಹ ಈ ಟಿಪ್ಸ್ನ ಫಾಲೋ ಮಾಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಆದರೆ ಇದನ್ನ ಮೊದಲೇ ಹೇಳ್ದಂಗೆ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಓಕೆನಾ? ನನ್ನ ವ್ಯೂವರ್ಸು ನನ್ನ ತುಂಬ ಜನ ರಿಯಲಾಗಿ ಇಷ್ಟಪಡುವಂತಹ ನನ್ನ ವ್ಯೂವರ್ಸ್ ಇದ್ದಾರೆ, ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಟಿಪ್ಸ್ನ ನಿಮಗೂ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಏನಿಲ್ಲ, ತುಂಬ ಸಿಂಪಲ್ಲಾಗಿ ನೀವು ಈ ಟಿಪ್ಸ್ನ ಫಾಲೋ ಮಾಡಬೇಕು. ಅದೇನು ಅಂತಂದರೆ 2 ಏಲಕ್ಕಿ ತಗೊಳ್ಳಿ, ಓಕೆನಾ? 2 ಏಲಕ್ಕಿ ತೊಗೊಂಡ್ಬಿಟ್ಟು ನೀವು ದೇವರಿಗೆ ಉಡ್ತಿರ್ತೀರಲ್ಲ ಸ್ಯಾರಿ, ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ದೇವರಿಗೆ ಏನಕ್ಕಂತೂ ಪೂಜೆಗೆ ತೆಗೆದಿಟ್ಟಿರ್ತೀರಾ, ಅಥವಾ ಸತ್ಯನಾರಾಯಣ ಪೂಜೆ ಏನಾದರೂ ಮಾಡಿ ಕೂಡ ಆ ಸ್ಯಾರೀಸ್ನ ನೀವು ಇಟ್ಕೊಂಡಿರ್ತೀರ. ಯೂಸ್ ಮಾಡಿದರೂ ಪರವಾಗಿಲ್ಲ, ಯೂಸ್ ಮಾಡದೇ ಇದ್ದರೂ ಪರವಾಗಿಲ್ಲ. ಅಂಥ ಸ್ಯಾರಿನಲ್ಲಿ ತುಂಬ ಅಂತಂದರೆ ಗ್ರೀನ್ ಅಥವಾ ರೆಡ್ ಕಲರ್ ಸ್ಯಾರಿ ಇತ್ತು ಅಂತಂದರೆ ಆ ಸ್ಯಾರಿ ಒಳಗಡೆ ಶುಕ್ರವಾರ ನೀವು ಒಂದು 2 ಏಲಕ್ಕಿನ ತಗೊಂಡು ಮಹಾಲಕ್ಷ್ಮಿ ಅಮ್ಮ ಹತ್ರ ಬೇಡ್ಕೊಂಡ್ಬಿಟ್ಟು ನನಗೆ ಚೆನ್ನಾಗಿ
ಹಣ ದುಡ್ಡು ಸೇವಿಂಗ್ಸ್ ಆಗಲಿ ಅಂತ ಹೇಳಿ ಅನುಗ್ರಹಿಸಿ ತಾಯಿ ಅಂತ ಹೇಳಿ ಕೇಳ್ಕೊಂಡ್ಬಿಟ್ಟು ಸ್ಯಾರಿನಲ್ಲಿ 2 ಏಲಕ್ಕಿನ ಯಾರಿಗೂ ಗೊತ್ತಿಲ್ಲದಂಗೆ ಇಟ್ಕೊಳ್ಳಿ. ಓಕೆನಾ? ಇದು ನಾನು ಮಾಡೋದು, ನನ್ನ ಹಸ್ಬೆಂಡ್ಗೂ ಗೊತ್ತಿಲ್ಲ, ಅವರು ಈ ವಿಡಿಯೋ ನೋಡೋದಿಲ್ಲ ಅಂತ ಹೇಳಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಇಟ್ಕೊಂಡ್ರಿ ಅಂತಂದರೆ ಅಟ್ಲೀಸ್ಟ್ ಕೊಡದೆ ಏನಕ್ಕೂ ಖರ್ಚಿಗೆ ಕೊಡದೇ ಇದ್ದವರು ಕೂಡ ಸ್ವಲ್ಪನಾದರೂ ಕೊಡ್ತಾರೆ. ಅಟ್ಲೀಸ್ಟ್ ನಿಮ್ಮ ಹಸ್ಬೆಂಡಿಗೆ ಕೊಡದೇ ಇದ್ರೂ ಯಾರಾದರೂ ಆಗಲಿ, ನಿಮ್ಮ ಅಪ್ಪನೋ ನಿಮ್ಮ ಅಮ್ಮನೋ ಅಣ್ಣ ತಮ್ಮ ಊರಿಗೆ ಬಂದಾಗ ಅಥವಾ ನಿಮ್ಮ ಅತ್ತೆ ನಿಮ್ಮ ಮಾವ ಯಾರಾದರೂ ಅಷ್ಟೇ ನಿಮಗೆ ಅಮೌಂಟನ್ನ ಕೊಡ್ಬೋದು. ಓಕೆನಾ? ಈ ರೀತಿ ಒಂದು ಸ್ವಲ್ಪ ನಿಮಗೆ ದುಡ್ಡನ್ನ ಸೇವಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಸೊ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ಇನ್ನು ಇವತ್ತು ಈ ಒಂದು ಚಿಕ್ಕ ಟಿಪ್ಸ್ನ ನಿಮಗೋಸ್ಕರ ಶೇರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಟಿಪ್ಸ್ನ ಶೇರ್ ಮಾಡ್ತೀನಿ. ಇನ್ನು ಶಿವನಿಗೆ ವಿಭೂತಿಯಿಂದ ಮತ್ತು ಹಾಲಿನಿಂದ ನಾನು ಮಾಮೂಲಿಯಾಗಿ ಸೋಮವಾರ ಪೂಜೆ ಮಾಡ್ಕೋತೀನಿ. ಇನ್ನು ಇವತ್ತು ಪ್ರದೋಷ ಸೋಮಾವತಿ ಅಮಾವಾಸ್ಯೆ ಇರೋದರಿಂದ ಒಂದು ಸ್ವಲ್ಪ ಸ್ಪೆಷಲಾಗಿ ಸಿಂಪಲ್ಲಾಗಿ ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾವಾಗಲೂ ಒಂದು ಸ್ವಲ್ಪ ಹಾಲು ಮತ್ತು ನೀರಿಂದ ಮಾತ್ರ ಜಲಾಭಿಷೇಕ ಅಂತ ಹೇಳಿ ಮಾಡ್ಕೋತಾ ಇದ್ದೆ ಶಿವನಿಗೆ. ಇವತ್ತು ವಿಭೂತಿಯಿಂದ ಅರ್ಚನೆ ಮಾಡ್ಕೊಳ್ಳೋಣ, ತುಂಬ ಒಳ್ಳೆಯದು ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ನನಗೆ ಶಿವ ಅಂತಂದರೆ ನನ್ನ ಲೈಫಲ್ಲಿ ಫಸ್ಟು ನನ್ನ ದೇವರು ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಶಿವನಿಂದ. ಸೊ ಲೈಫಲ್ಲಿ ಏನೇ ಆಗಲಿ ಶಿವನೇ. ಅದಾದ ನಂತರ ಸ್ವಲ್ಪ ಈ ಒಂದು ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ. ಅಂದರೆ ಇದು ವರ್ಕ್ ಆಗುತ್ತೆ. ಯಾಕೆಂತಂದರೆ ನಾವು ಏಲಕ್ಕಿ ಇರ್ಬೋದು, ಲವಂಗ ಇರ್ಬೋದು, ಗುಲ್ಗಂಜಿ ಇರ್ಬೋದು, ಇದನ್ನೆಲ್ಲ ನಾವು ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಪೂಜೆಗೆ ಅಂತ ಹೇಳಿ ಉಪಯೋಗಿಸುವಂಥದ್ದು. ಸೊ ಹಂಗಾಗಿ ಇದು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಏಲಕ್ಕಿ ಅಂತಂದರೆ ಶ್ರೀ ಮಹಾವಿಷ್ಣುವಿಗೆ ಕೂಡ ತುಂಬಾ ಇಷ್ಟ. ಸೊ ಹಂಗಾಗಿ ನಾನು ಶೇರ್ ಮಾಡಿದ್ದೀನಿ. ಯಾಕೆಂತಂದರೆ ನನ್ನ ಒಂದು ಸೀಕ್ರೆಟ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಅದು ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ವಾಯ್ಸ್ ಸ್ವಲ್ಪ ಜ್ವರ ಕೊಡಬೇಕಾ ಅಥವಾ ಓಕೆನಾ ಅಂತಂದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಶಿವನ ಪೂಜೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗ್ತಾಯಿದೆ. 5 ಗಂಟೆಗೆ ಸ್ಟಾರ್ಟ್ ಮಾಡಬೇಕು. ಪ್ರದೋಷ ಕಾಲ ಸ್ಟಾರ್ಟ್ ಆಗೋದು. ಸೊ 6:30 ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಿಡೋಣ. ಪೂಜೆ ಮಾಡೋದಕ್ಕೆ ಹೋದರೆ ಮಿನಿಮಮ್ 1 ಅವರ್ ಆದರೂ ಬೇಕು. ಅಷ್ಟೊತ್ತರ ಹೇಳ್ಕೊಂಡು ಅಭಿಷೇಕ ಮಾಡುವಂಥದ್ದು, ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಸೊ ಹಂಗಾಗಿ ಶಿವನ ಅಭಿಷೇಕ ಪೂಜೆ ಎಲ್ಲ ಮಾಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಪೂಜೆ ಹೇಗಿದೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಯಾರೆಲ್ಲ ಪ್ರದೋಷ ಪೂಜೆ ಮಾಡಿಕೊಂಡು ಶಿವನ ಪೂಜೆ ಮಾಡಿಕೊಂಡ್ರಿ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ಕಲ್ಲಿ ಇರ್ಗುತ್ತೆ. ಬಾಯ್ ಆ್ಯಂಡ್ ಲವ್ ಯು ಆಲ್. ಇನ್ನು ಪೂಜೆಗೆ ಈ ರೀತಿ ರೆಡಿ ಮಾಡಿಕೊಂಡಿದ್ದೀನಿ. ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಅಮಾವಾಸ್ಯೆ ಇರೋದರಿಂದ 5 ವೀಳ್ಯದೆಲೆಯನ್ನು ಇಟ್ಟು ರೋಸು ಮತ್ತು ಸೇವಂತಿಗೆ ಹೂವಿಂದ ಅಲಂಕಾರ ಮಾಡಿಕೊಂಡು ಇನ್ನು ಬಿಲ್ವ ಪತ್ರೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಶಿವನಿಗೂ ಕೂಡ ಅಭಿಷೇಕ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಿಲ್ವ ಪತ್ರೆ ಕೂಡ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇನ್ನು ನೋಡಿ ಈ ರೀತಿಯಾಗಿ ತುಂಬಾ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದು ಅಲಂಕಾರಕ್ಕೆ. ಈಗ ದೀಪಾರಾಧನೆ ಎಲ್ಲ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ನಾವು ಮೊದಲು ಅಭಿಷೇಕ ಮಾಡಬೇಕು ಅಂತಂದರೆ ಮೊದಲು ದೀಪಾರಾಧನೆಯನ್ನು ಮಾಡ್ಕೊಳ್ಬೇಕು. ಇವತ್ತು ನಾನು ಈ ರೀತಿಯಾಗಿ ಬತ್ತಿಯನ್ನು ಹಚ್ತಾ ಇದ್ದೀನಿ ದೇವರಿಗೆ. ಅಂದರೆ 33 ಬತ್ತಿ ಇರುವಂಥದ್ದು ಹೂವಿನ ಥರ ಇರುತ್ತಲ್ಲ ಅದು. ನಾವು ಅಭಿಷೇಕ ಮಾಡಬೇಕು ಅಂದರೆ ಮೊದಲು ದೀಪವನ್ನು ಹಚ್ಕೊಂಡಿರಬೇಕು. 2 ಸಾಂಬ್ರಾಣಿ ಕಡ್ಡಿಯನ್ನು ನೀವು ಹಚ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡಿರಬೇಕು. ಸೊ ದೀಪ ಎಲ್ಲ ಹಚ್ಚಿದ ನಂತರನೇ ನಾವು ಅಭಿಷೇಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅಭಿಷೇಕ ಎಲ್ಲ ಮಾಡಿಬಿಟ್ಟು ನಾವು ಪೂಜೆ ಮಾಡೋದಕ್ಕೆ ಬರೋದಿಲ್ಲ, ಅಂದರೆ ಅಷ್ಟೊಂದು ಇದಲ್ಲ. ಹಾಗಾಗಿ ಮೊದಲು ದೀಪ ಹಚ್ಕೊಂಡು ರೆಡಿ ಮಾಡಿಕೊಂಡು ಅದಾದಮೇಲೆ 2 ಊದುಬತ್ತಿಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಅದಾದ ನಂತರ ನಾವು ಅಭಿಷೇಕ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕು. ಇನ್ನು ನಾನು ದೀಪದೆಣ್ಣೆ ಎಲ್ಲ ಹಾಕಿಟ್ಕೊಂಡು ಅದ್ರ ಜೊತೆಗೆ ಇವತ್ತು ಎಳ್ಳೆಣ್ಣೆ ದೀಪಾರಾಧನೆ ಕೂಡ ಮಾಡ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ನಾನು ಇಲ್ಲಿ ಮಲ್ಲಿಗೆ ಎಣ್ಣೆಯನ್ನು ಕೂಡ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ದೀಪಾರಾಧನೆ ಮಾಡಬೇಕು ಅಂತಂದರೆ ಜವಾದಿ ಪೌಡ್ರು ಅಥವಾ ಮಲ್ಲಿಗೆ ಎಣ್ಣೆ ಇವೆರಡನ್ನೂ ಮಿಸ್ ಮಾಡೋದಿಲ್ಲ, ಹಾಕ್ಕೋತಾ ಇರ್ತೀನಿ. ತುಂಬಾ ಒಳ್ಳೆಯದು. ಮನೆಗೆ ಮಲ್ಲಿಗೆ ಎಣ್ಣೆಯಿಂದ ದೀಪಾರಾಧನೆ ಮಾಡಿದ್ರೆ ಪೂರ್ತಿಯಾಗಿ ನಾವು ಮಲ್ಲಿಗೆ ಎಣ್ಣೆನೇ ಹಚ್ಚಬೇಕಂತ ಏನಿಲ್ಲ. ನಾವು ಯಾವ ದೀಪಕ್ಕೆ ಎಣ್ಣೆ ಹಚ್ತೀವಲ್ಲ ಅದಕ್ಕೆ ಒಂದು 2 ಚುಕ್ಕೆ ನಾವು ಮಲ್ಲಿಗೆ ಎಣ್ಣೆಯನ್ನು ಹಾಕ್ಕೊಂಡ್ರೆ ಸಾಕು. ಮನೆಗೆ ಎಷ್ಟು ಒಳ್ಳೆಯದಾಗುತ್ತೆ. ನಮಗೆ ಎಷ್ಟು ಮಾಟ ಮಂತ್ರ ಮತ್ತು ದುಷ್ಟಶಕ್ತಿಗಳಿಂದ ನಮಗೆ ರಕ್ಷಣೆ ಅಂತನೋದು ಸಿಗುತ್ತೆ. ಮತ್ತು ನಮಗೆ ಮಾಟ ಮಂತ್ರ ಮಾಡಿಸ್ತಾರೆ, ಶತ್ರುಗಳು ಕಾಟ ಇರುತ್ತೆ ಅಂತಂದರೆ
ತೆಂಗಿನ ಎಣ್ಣೆ ದೀಪಾರಾಧನೆಯನ್ನು ಪ್ರತಿನಿತ್ಯ ಮಾಡೋದ್ರಿಂದ ತುಂಬ ಒಳ್ಳೆಯದು. ಆದಷ್ಟು ಮನೆಯಲ್ಲಿ ಬೆಸ ಸಂಖ್ಯೆಯಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಬೇಕು. ನಾನು ಯಾವಾಗಲೂ 5, 9 ಈ ರೀತಿ ಮಾಡ್ಕೋತಾ ಇದ್ದೆ. ಬಟ್ ಈಗ 3 ದೀಪಾರಾಧನೆ ಮಾಡ್ಕೊತಾ ಇದ್ದೀನಿ. ಗುರುವಿನ ಸಂಖ್ಯೆ 3, ಹಾಗಾಗಿ 3 ಆದರೆ ಸಾಕು ಅಂತ ಹೇಳಿ. ಇನ್ನು ಗುರುವಾರ ಬಂದರೆ 5 ದೀಪಾರಾಧನೆ ಮಾಡ್ಕೊತೀನಿ. ಯಾಕಂದರೆ ರಾಯರಿಗೆ ಕೊಬ್ಬರಿ ಎಣ್ಣೆ ದೀಪಾರಾಧನೆ ಮಾಡಬೇಕಲ್ವ, 4 ಹಚ್ಚಬಾರ್ದು, ಅದು ರಾಹುವಿನ ಸಂಖ್ಯೆ. ಹಾಗಾಗಿ 5 ದೀಪಾರಾಧನೆಯನ್ನು ಮಾಡ್ಕೋತೀನಿ. ಮೊದಲನೇದಾಗಿ ಶುದ್ಧೋದಕ ಸ್ನಾನವನ್ನು ಮಾಡಬೇಕು, ಅಂದರೆ ನೀರಿನ ಅಭಿಷೇಕ ಮಾಡಬೇಕು. ನಂತರ ಪೂಜೆ ಮಾಡಿಕೊಂಡು ಅದಾದ ನಂತರ ಮತ್ತೆ ಹಾಲಿಂದ ಅಭಿಷೇಕ ಮಾಡಿ, ನಂತರ ನಾವು ನೀರಿನಿಂದ ಅಭಿಷೇಕವನ್ನು ಮಾಡಿಕೊಂಡು ಎಲ್ಲ ನೀಟಾಗಿ ಕಡ್ಡಿಯಿಂದ ಆರತಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆಲ್ಲ ನೀಟಾಗಿ ತೊಳೆದು ಮತ್ತೆ ನಾವು ಲಿಂಗವನ್ನು ಇಟ್ಕೊಳ್ಬೇಕು. ನೀವು ಅಭಿಷೇಕ ಮಾಡೋದಕ್ಕಿಂತ ಮುಂಚೆ ಫಸ್ಟು ಒಂದು ಹೂವನ್ನು ತಗೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸಂಕಲ್ಪವನ್ನು ಮಾಡಿದ ನಂತರ ನೀವು ಆ ಹೂವನ್ನು ಶಿವನ ಹತ್ತಿರ ಇಟ್ಟು ನಂತರ ಅಭಿಷೇಕವನ್ನು ಮಾಡ್ಕೊಳ್ಬೇಕು. ನಾವು ಯಾವುದೇ ದೇವರಿಗೆ ಅಭಿಷೇಕ ಮಾಡಬೇಕು ಅಂದರೂ ಮೊದಲು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನೆಯವ್ರ ಹೆಸರು, ಮನೆ ದೇವ್ರ ಹೆಸರೆಲ್ಲ ಹೇಳ್ಕೊಂಡು ಗೋತ್ರ ಮತ್ತು ನಕ್ಷತ್ರ, ಯಾವ ರಾಶಿ ಅಂತ ಬರುತ್ತಲ್ಲ ಅದೆಲ್ಲ ಹೇಳ್ಕೊಂಡ್ಬಿಟ್ಟು ಎಲ್ಲ ಸಮಸ್ಯೆನೂ ಪರಿಹಾರ ಮಾಡಿ ಅಂತ ಹೇಳಿ ಹೂವನ್ನು ಇಟ್ಕೊಂಡು ಕೇಳಿಕೊಂಡು ನಂತರ ಹೂವನ್ನು ಇಟ್ಟು ಅದಾದ ನಂತರ ನೀವು ಅಭಿಷೇಕವನ್ನು ಮಾಡ್ಕೊಳ್ಬೋದು. ಇನ್ನು ಶಿವನ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆ ಮಾಡ್ಕೊತಾ ಇದ್ದೀನಿ ವಿಭೂತಿಯಿಂದ. ಇದು ನಮಗೆ ರಕ್ಷಣೆಯನ್ನು ಕೊಡುತ್ತೆ. ವಿಭೂತಿ ಯಾವಾಗಲೂ ಅಷ್ಟೇ ಒಂದು ರಕ್ಷಣೆಯಾಗಿ ನಮಗೆ ಕೆಲಸ ಮಾಡುತ್ತೆ. ಮಕ್ಕಳಿಗೆ ನಿತ್ಯ ನೀವು ಹೆಬ್ಬೆರಳಿಂದ ವಿಭೂತಿಯನ್ನು ಹಚ್ಚಿ ಕಳಿಸಿ ಸ್ಕೂಲಿಗೆ ತುಂಬಾ ಒಳ್ಳೆಯದಾಗುತ್ತೆ. ಕೆಟ್ಟ ಕಣ್ಣುಗಳಿಂದ ನಕಾರಾತ್ಮಕ ಶಕ್ತಿಯಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಶಿವ ಅಂದ್ರೇ ಅಪಮೃತ್ಯುವಿನ ಭಯವನ್ನು ಹೋಗಲಾಡಿಸುವನು, ಮೃತ್ಯುಂಜಯವನ್ನು ನಮಗೆ ಕೊಡುವಂಥವನು. ಹಾಗಾಗಿ ನಿತ್ಯ ಯಾರು ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡ್ಬೋದು ಅಥವಾ ಸೂರ್ಯನಿಗೆ ಯಾರು ನಮಸ್ಕಾರ ಮಾಡ್ತಾರೋ, ನಿತ್ಯ ನಮಸ್ಕಾರ ಮಾಡ್ತಾರೋ ಅವರಿಗೆ ದೀರ್ಘಾಯುಷ್ಯು ಆರೋಗ್ಯದ ಭಾಗ್ಯವನ್ನು ಕೊಡ್ತಾನೆ ಅಂತಂದು ನಂಬಿಕೆ ಅಷ್ಟೇ ಅಲ್ಲ. ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಂದರು ಅಜ್ಜಿರೆಲ್ಲ ನೀವು ಬೇಕಾದರೆ ನೋಡಿ, ನಮ್ಮಲ್ಲಿ ಕೂಡ ಈ ಪದ್ಧತಿ ಮಾಡ್ತಾಯಿದ್ರು. ತುಂಬ ಏಜ್ ಆಗಿರೋರು ಮೊದಲು ಎದ್ದು ಕೈಕಾಲು ಮುಖ ತೊಳ್ಕೊಂಡು ವಿಭೂತಿಯನ್ನು ಹಣೆಗೆ ಹಚ್ಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿ 1-2 ನಿಮಿಷ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ರು. ಯಾವಾಗಲೂ ಸೂರ್ಯ ದೇವರು ಅವ್ರು ಎಷ್ಟು ವರ್ಷ ಬದುಕ್ತಾಯಿದ್ರು ಗೊತ್ತಾ, ಇಷ್ಟು ಏಜ್ ಆಗೋವರೆಗೂ ಆರೋಗ್ಯವಾಗಿದ್ದರು. ಅಂದರೆ ಅಷ್ಟು ಹೆಲ್ದಿಯಾಗಿ ಅಷ್ಟು ವರ್ಷ ಬದುಕ್ತಾಯಿದ್ರು. ಬಟ್ ಈಗ ನಾವು ಇದನ್ನೆಲ್ಲ ಬಿಡ್ತಾಯಿದ್ದೀವಿ. ಈಗ ನಾವು ಅರ್ಘ್ಯ ಕೊಡೋದು ಎಲ್ಲ ಮಾಡ್ತೀವಿ. ಆದರೆ ನಮ್ಮ ತಾತಂದ್ರೆ ನಾನು ನೋಡಿರೋದು ಅವರು ಅರ್ಘ್ಯ ಎಲ್ಲ ಏನೂ ಕೊಡ್ತಾರಿಲ್ಲ. ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ರೆಡಿ ಆಗಿಬಿಟ್ಟು ವಿಭೂತಿ ಎಲ್ಲ ಹಚ್ಕೊಂಡು ದೇವ್ರ ಕೈ ಮುಗಿದು ನಂತರ ಬಂದು ಸೂರ್ಯನಾರಾಯಣಗೆ ಕೈ ಮುಗಿದು 2 ಕೈಯಿಂದ ಜೋಡಿಸಿ ದೇವರನ್ನು ಪ್ರಾರ್ಥನೆ ಮಾಡ್ಕೊತಾಯಿದ್ರು. ನನಗೀಗ ಅನ್ನಿಸ್ತಾ ಇದೆ ಅದಕ್ಕೆ ಅವರು ಅಷ್ಟು ಆರೋಗ್ಯವಾಗಿ ಎಷ್ಟು ವರ್ಷ ಬದುಕ್ತಾಯಿದ್ರು. 80, 85, 90 ವರ್ಷ, ನಮ್ಮ ತಾತ 105 ವರ್ಷ ಕೂಡ ಬದುಕಿದ್ರು. ಸೊ ಇದೆಲ್ಲನೂ ನಮಗೆ ಆಯುಷ್ಷು ಆರೋಗ್ಯವನ್ನು ಕೊಡುವಂತನು ಭಗವಂತ. ಆದ್ದರಿಂದ ನಮಗೆ ಎಷ್ಟೋ ಅಪಮೃತ್ಯುವಿನ ಭಯ, ಅಪಘಾತಗಳು, ಆಘಾತಗಳನ್ನು ನಿವಾರಣೆ ಮಾಡುವವನೇ ಭಗವಂತ. ಕಣ್ಣಿಗೆ ಕಾಣಿಸುವಂತಹ ದೇವರು ನಮಗೆ 2, ಒಂದು ಸೂರ್ಯ, ಮತ್ತೊಂದು ಚಂದ್ರ, ಮತ್ತೊಂದು ಭೂಮಿ. 3 ನಮಗೆ ಇವೆಲ್ಲ ಕಣ್ಣಿಗೆ ಕಾಣಿಸ್ತಾರೆ. ಯಾಕಂದರೆ ಇವು 3 ಜನ ನಾವು ಪುರಾಣದ ಕಥೆಗಳಲ್ಲಿ ನಾವು ಓದಿದ್ದೀವಿ, ಕೇಳಿದ್ದೀವಿ, ನೋಡ್ತಾ ಇದ್ದೀವಿ. ಸೂರ್ಯನ ಒಂದು ಪಾತ್ರ ಏನು ನಮ್ಮ ಒಂದು ಆಧ್ಯಾತ್ಮಿಕತೆ ಕಥೆಗಳಲ್ಲಿ ಅಂತ ಹೇಳಿ. ಸೂರ್ಯನಾರಾಯಣ ಅಂತಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು. ಇನ್ನು ಚಂದ್ರ ಬಂದು ಶಿವನ ಜಡೆಯಲ್ಲಿ ಯಾವಾಗಲೂ ಇರ್ತಾನೆ. ತಾಯಿ ಲಲಿತಾದೇವಿ ತ್ರಿಪುರ ಸುಂದರಿ ಅಮ್ಮನವ್ರ ಹತ್ರ ಕೂಡ ಸದಾ ಇರ್ತಾನೆ. ಆದ್ದರಿಂದ ನಮ್ಮ ಕಣ್ಣಿಗೆ ಕಾಣಿಸೋದ್ರೆ ಇವ್ರು 3 ಜನ ನಾವು ದೇವತೆಗಳ ಎಲ್ಲ ಒಂದು ಇದರಲ್ಲೂ ನೋಡಿರ್ತೀವಿ. ಹಾಗಾಗಿ ಆದಷ್ಟು ಸೂರ್ಯನಿಗೆ ಪ್ರತಿನಿತ್ಯ ಮಕ್ಕಳ ಕೈಯಲ್ಲಿ ನಮಸ್ಕಾರ ಆದರೂ ಮಾಡಿಸಿ ಸ್ಕೂಲ್ಗೆ ಕಳಿಸೋ ಅಭ್ಯಾಸ ಮಾಡ್ಕೊಳ್ಳಿ. ತಪ್ಪದೆ ಒಂದು ಸ್ವಲ್ಪ ವಿಭೂತಿ ಕೂಡ ಹಣೆಗೆ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ಲಕ್ಷ್ಮೀ ಅಮ್ಮನವ್ರಿಗೆ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿಕೊಂಡೆ. ಶಿವನಿಗೆ ಕೂಡ ಅರ್ಚನೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ತುಪ್ಪದ ದೀಪ ಹಚ್ಚಿ ಲಕ್ಷ್ಮೀ ಹೃದಯ ರಂಗೋಲಿಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಇದಿಷ್ಟು ಇವತ್ತು ನನ್ನ ಸೋಮವಾರದ ಪೂಜೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಪೂಜೆ ಅಂತ ಹೇಳಿ. ಇನ್ನೇನಾದರೂ ನಿಮಗೆ ಹೆಚ್ಚಾಗಿ ಮಾಹಿತಿ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿರಿ. ಅದ್ರ ಬಗ್ಗೆ ನನಗೆ ಏನಾದರೂ ಗೊತ್ತಿದ್ದರೆ ತಿಳಿಸ್ತೀನಿ. ಇನ್ನು ಹಾಗೆ ಈ ಟಿಪ್ಸ್ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಈ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಕೊಡ್ತಾ ನಿಮಗೆ ಗೊತ್ತಾಗುತ್ತೆ. ನೀವೇ ಮತ್ತೆ ನನಗೆ ಬಂದು ಕಮೆಂಟ್ ಹಾಕ್ತೀರಾ ನೀವು ಹೇಳಿದ್ದು ಕರೆಕ್ಟು ಅಂತ ಹೇಳಿ. ಇದಿಷ್ಟು ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಲವ್ ಯು ಆಲ್. ಟೇಕ್ ಕೇರ್, ಬಾಯ್.